ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡ್ತಾ ಇರೋ ವಿಷಯ ಅಂದ್ರೆ 1941 ಹಾಗೂ 2025 ಕ್ಯಾಲೆಂಡರ್. ಹೌದು, 2025 ಕ್ಯಾಲೆಂಡರ್ ಹಾಗೂ 1941 ಕ್ಯಾಲೆಂಡರ್ ಒಂದೇ ರೀತಿ ಇರೋದು ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇದೆ. ಈ ಎರಡು ಕ್ಯಾಲೆಂಡರ್ಗಳನ್ನ ನೀವು ಕೂಡ ಒಮ್ಮೆ ನೋಡಿ. ದಿನಾಂಕ, ದಿನ ಎಲ್ಲದರಲ್ಲೂ ಸಾಮ್ಯತೆ ಇದೆ. ಇದು ಆಶ್ಚರ್ಯದ ಜೊತೆಗೆ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಹೌದು, 2025 ಕ್ಯಾಲೆಂಡರ್ ಸಂಪೂರ್ಣವಾಗಿ 1941 ಕ್ಯಾಲೆಂಡರ್ಗೆ ಹೋಲುತ್ತೆ. ದಿನ, ದಿನಾಂಕ ಎಲ್ಲವೂ ಒಂದೇ. 2025 ಕ್ಯಾಲೆಂಡರ್ 1941 ಕ್ಯಾಲೆಂಡರ್ಗೆ ನಿಖರವಾಗಿ ಹೊಂದಿಕೆ ಆಗುತ್ತೆ. ಜನವರಿ 1, 2025 ಬುಧವಾರದಂದು ಬರುತ್ತೆ. ಜನವರಿ 1, 1941 ಕೂಡ ಬುಧವಾರದಂದೇ ಬರುತ್ತೆ ಮತ್ತು ಅದರ ನಂತರದ ಪ್ರತಿಯೊಂದು ದಿನಾಂಕವೂ ಒಂದೇ ರೀತಿಯಲ್ಲಿ ಸಾಲಿನಲ್ಲಿದೆ. 1941 ಒಂದು ದುರಂತದ ವರ್ಷವಾಗಿತ್ತು. ಹೌದು, 1941 ಕಠಿಣವಾಗಿತ್ತು. ಡಿಸೆಂಬರ್ 7ರಂದು ನಡೆದ ಪರ್ಲ್ ಹಾರ್ಬರ್ ಮೇಲಿನ ದಾಳಿಯು ಅಮೆರಿಕವನ್ನ ಎರಡನೇ ಮಹಾಯುದ್ಧಕ್ಕೆ ಪ್ರೇರೇಪಿಸಿತ್ತು. ಯುರೋಪ್ ಅದಾಗಲೇ ಸಂಘರ್ಷದಲ್ಲಿತ್ತು ಮತ್ತು ಜಗತ್ತು ಅವ್ಯವಸ್ಥೆಯ ಅಂಚಿನಲ್ಲಿ ಒದ್ದಾಡ್ತಾ ಇತ್ತು. ಹೌದು, 1941 ಜಾಗತಿಕ ಆಟವನ್ನ ಬದಲಾಯಿಸಿತ್ತು. ಈ ಘಟನೆಯು 2400ಕ್ಕೂ ಹೆಚ್ಚು ಅಮೆರಿಕನ್ನರನ್ನ ಕೊಂದಿತ್ತು ಮತ್ತು ಅಮೆರಿಕವನ್ನ ಯುದ್ಧಕ್ಕೆ ಪ್ರವೇಶಿಸಲು ಪ್ರೇರೇಪಿಸಿತ್ತು. ಇದು ಜಾಗತಿಕ ಶಕ್ತಿಯ ಸಮತೋಲನವನ್ನ ಬದಲಾಯಿಸಿದ ಮತ್ತು ಅದಾಗಲೇ ಖಂಡಗಳಲ್ಲಿ ವ್ಯಾಪಿಸಿದ್ದ ಸಂಘರ್ಷವನ್ನ ತೀವ್ರಗೊಳಿಸಿದ ಮಹತ್ವದ ತಿರುವು. ಅದು ಹಿಂಸೆ, ಸರ್ವಾಧಿಕಾರಿ ವಿಸ್ತರಣೆ ಮತ್ತು ರಾಜತಾಂತ್ರಿಕ ವೈಫಲ್ಯಗಳಿಂದ ಕೂಡಿದ ವರ್ಷವಾಗಿತ್ತು. ಆದ್ದರಿಂದ ಜನರು 2025 ಅದರೊಂದಿಗೆ ಹೊಂದಿಕೆಯಾಗೋದನ್ನ ನೋಡಿದಾಗ ದಿನಾಂಕದಿಂದ ದಿನಾಂಕಕ್ಕೆ ನಿರಾಳತೆಯನ್ನ ಅನುಭವಿಸದಿರೋದು ಕಷ್ಟ. ನಾಗರಿಕರ ಸಾಮೂಹಿಕ ಹತ್ಯೆ. ಜೂನ್ 1941ರಲ್ಲಿ ಜರ್ಮನ್ ಪಡೆಗಳು ಸೋವಿಯತ್ ಒಕ್ಕೂಟವನ್ನ ಆಕ್ರಮಿಸಿ ಜನಾಂಗೀಯ ಯುದ್ಧವನ್ನ ಬಿಚ್ಚಿಟ್ವು. ಇದು ಸೋವಿಯತ್ ಯಹೂದಿಗಳು ಮತ್ತು ಸೋವಿಯತ್ ಯುದ್ಧ ಕೈದಿಗಳ ಸಾಮೂಹಿಕ ಹತ್ಯೆಗೆ ಕಾರಣವಾಯಿತು. ನಂತರದ ವಾರಗಳು ಮತ್ತು ತಿಂಗಳುಗಳಲ್ಲಿ ನಾಜಿ ಜರ್ಮನಿಯ ನಾಯಕರು ಯುರೋಪಿನ ಯಹೂದಿಗಳ ವ್ಯವಸ್ಥಿತ ಸಾಮೂಹಿಕ ಹತ್ಯೆಯನ್ನ ನಡೆಸಲು ನಿರ್ಧರಿಸಿದ್ರು. ನರಮೇಧ. 1941ರಲ್ಲಿ ನಾಜಿಗಳು ಯಹೂದಿಗಳ ಮೇಲೆ ನಡೆಸಿದ ಕಿರುಕುಳವು ನರಮೇಧವಾಗಿ ಮಾರ್ಪಟ್ಟಿತ್ತು. ಕೇವಲ 4 ವರ್ಷಗಳಲ್ಲಿ ಲಕ್ಷಾಂತರ ಜನರನ್ನ ನಾಜಿಗಳು ಮತ್ತು ಅವರ ಸಹಯೋಗಿಗಳ ಕೈಯಲ್ಲಿ ಉದ್ದೇಶಪೂರ್ವಕವಾಗಿ ಕೊಲ್ಲಲಾಯಿತು. ಈ ಸಾಮೂಹಿಕ ಹತ್ಯೆಯನ್ನ ಹತ್ಯಾಕಾಂಡ ಎಂದು ಕರೆಯಲಾಯಿತು. ಸ್ಟಾರ್ ಫಿಶ್. 1941 ಸಂದರ್ಭದಲ್ಲಿ ಸ್ಟಾರ್ ಫಿಶ್ ಎಂಬುದು ಶತ್ರು ಬಾಂಬರ್ಗಳನ್ನ ಮೋಸಗೊಳಿಸಲು ಬ್ರಿಟಿಷರು ಬಳಸ್ತಾ ಇದ್ದ ಎರಡನೇ ಮಹಾಯುದ್ಧದ ಬಾಂಬ್ ದಾಳಿಯ ವಂಚನೆ ವ್ಯವಸ್ಥೆಯನ್ನ ಸೂಚಿಸುತ್ತೆ. ಈ ತಾಣಗಳನ್ನ ಉರಿಯುತ್ತಿರುವ ನಗರ ಪ್ರದೇಶಗಳನ್ನ ಅನುಕರಿಸಲು ದಾಳಿಗಳನ್ನ ನೈಜ ನಗರಗಳಿಂದ ಬೇರೆಡೆಗೆ ತಿರುಗಿಸಲು ವಿನ್ಯಾಸಗೊಳಿಸಲಾಗಿತ್ತು. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಸ್ಟಾರ್ ಫಿಶ್ ಎಂಬ ಪದವು ಬ್ಲಿಟ್ಸ್ ಸಮಯದಲ್ಲಿ ಬಳಸಲಾದ ಒಂದು ರೀತಿಯ ಬಾಂಬ್ ದಾಳಿಯ ವಂಚನೆಯ ತಾಣವನ್ನ ಉಲ್ಲೇಖಿಸುತ್ತೆ. ಇದು ನಿಯಂತ್ರಿತ ಬೆಂಕಿ ಮತ್ತು ಇತರ ದೃಶ್ಯ ಪರಿಣಾಮಗಳ ಮೂಲಕ ಬೆಂಕಿಯ ಅಡಿಯಲ್ಲಿ ನಗರದ ನೋಟವನ್ನ ಪುನರಾವರ್ತಿಸುವ ಗುರಿಯನ್ನ ಹೊಂದಿದೆ. ಬ್ಲಿಟ್ಸ್ ಸಮಯದಲ್ಲಿ ಜರ್ಮನ್ ಬಾಂಬ್ ದಾಳಿಗಳಿಂದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಮತ್ತು ನಗರಗಳನ್ನು ರಕ್ಷಿಸಲು ಸ್ಟಾರ್ ಫಿಶ್ ತಾಣಗಳನ್ನು ನಿರ್ಮಿಸಲಾಯಿತು. ಸ್ಟಾರ್ ಫಿಶ್ ತಾಣಗಳು ಶತ್ರುಗಳ ಬಾಂಬ್ ದಾಳಿಯನ್ನ ತಮ್ಮ ಉದ್ದೇಶಿತ ಗುರಿಗಳಿಂದ ದೂರ ಸೆಳೆಯುವಲ್ಲಿ ಯಶಸ್ವಿಯಾಗಿವೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 968 ಟನ್ಗಳಷ್ಟು ಶಸ್ತ್ರಾಸ್ತ್ರಗಳನ್ನ ಮೋಸಗೊಳಿಸುವ ವಸ್ತುಗಳ ಮೇಲೆ ಬೀಳಿಸಲಾಯಿತು. ಸ್ಟಾರ್ ಫಿಶ್ ಕಾರ್ಯಕ್ರಮವು ಹಿಂದಿನ ಸಣ್ಣ ವಂಚನೆ ಪ್ರಯತ್ನಗಳ ವಿಸ್ತರಣೆಯಾಗಿತ್ತು. ಜನವರಿ 1941 ಹೊತ್ತಿಗೆ ಈ ಕಾರ್ಯಕ್ರಮವನ್ನ 13 ಪಟ್ಟಣಗಳು ಮತ್ತು ನಗರಗಳನ್ನ ರಕ್ಷಿಸುವ 43 ತಾಣಗಳಿಗೆ ವಿಸ್ತರಿಸಲಾಯಿತು ಮತ್ತು ಮಾರ್ಚ್ ವೇಳೆಗೆ ಕಾರ್ಯಾಚರಣೆಯ ತಾಣಗಳ ಸಂಖ್ಯೆ 100ಕ್ಕಿಂತ ಹೆಚ್ಚಾಯಿತು. ಇದಿಷ್ಟು 1941ರಲ್ಲಿ ನಡೆದ ಘೋರ ದುರಂತಗಳು. ಈಗ 2025ರಲ್ಲಿ ನಾವು ನೋಡಿದ ದುರಂತಗಳನ್ನ ಪಟ್ಟಿ ಮಾಡೋದಾದ್ರೆ 2025 ಜನವರಿ 7ರಿಂದ 31ರವರೆಗೆ 14 ವಿನಾಶಕಾರಿ ಕಾಡ್ಗಿಚ್ಚುಗಳ ಸರಣಿಯು ಲಾಸ್ ಏಂಜಲೀಸ್ ಮಹಾನಗರ ಪ್ರದೇಶ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋ ಕೌಂಟಿಯ ಮೇಲೆ ಪರಿಣಾಮ ಬೀರಿತ್ತು. ಜನವರಿ 29, 2025ರಂದು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಮಹತ್ವದ ಸ್ನಾನದ ದಿನವಾದ ಮೌನಿ ಅಮಾವಾಸ್ಯೆ ಎಂದು ಕಾಲ್ತುಳಿತ ಸಂಭವಿಸಿತ್ತು. ಹಲವಾರು ಸಾವುಗಳು ಮತ್ತು ಗಾಯಗಳು ವರದಿಯಾಗಿವೆ. ಅನೇಕರು ಗಾಯಗೊಂಡಿದ್ರು. ಪವಿತ್ರ ಸ್ನಾನ ಮಾಡಲು ಸಂಗಮದಲ್ಲಿ ಹೆಚ್ಚಿನ ಸಂಖ್ಯೆಯ ಯಾತ್ರಿಕರು ಸೇರಿದ್ದಾಗ ಈ ಘಟನೆ ಸಂಭವಿಸಿತ್ತು. ಈ ಘಟನೆಯು ಜನಸಂದಣಿಯ ನಿರ್ವಹಣೆಯ ಬಗ್ಗೆ ವ್ಯಾಪಕ ಟೀಕೆಗೆ ಕಾರಣವಾಯಿತು ಮತ್ತು ಹೆಚ್ಚಿನ ಪಾರದರ್ಶಕತೆಗಾಗಿ ಕರೆಗಳನ್ನ ನೀಡಿತ್ತು. 2025ರ ಪಹಲ್ಗಾಮ್ ದಾಳಿಯು ಭಾರತದ ಆಡಳಿತದಲ್ಲಿರುವ
ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಬಳಿ 5 ಶಸ್ತ್ರಸಜ್ಜಿತ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ನಡೆಸಿದ ಭಯೋತ್ಪಾದಕ ದಾಳಿಯಾಗಿದ್ದು, ಇದರಲ್ಲಿ 2025ರ ಏಪ್ರಿಲ್ 22ರಂದು 26 ನಾಗರಿಕರು ಸಾವನ್ನಪ್ಪಿದ್ರು. ಉಗ್ರಗಾಮಿಗಳು ಮುಖ್ಯವಾಗಿ ಹಿಂದೂ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡಿದ್ರು. ಆದರೂ ಒಬ್ಬ ಕ್ರಿಶ್ಚಿಯನ್ ಪ್ರವಾಸಿ ಮತ್ತು ಸ್ಥಳೀಯ ಮುಸ್ಲಿಂ ಕೂಡ ಕೊಲ್ಲಲ್ಪಟ್ರು. ಜೂನ್ 4, 2025 ಆರ್ಸಿಬಿ ವಿಜಯೋತ್ಸವದ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದಿಂದಾಗಿ 11 ಜನ ಆರ್ಸಿಬಿ ಅಭಿಮಾನಿಗಳು ಪ್ರಾಣ ಕಳೆದುಕೊಂಡರು. ಈ ದುರಂತದಲ್ಲಿ ಹಲವರು ಗಾಯಗೊಂಡರು. 18 ವರ್ಷದ ಬಳಿಕ ಕಪ್ ಗೆದ್ದ ತಮ್ಮ ನೆಚ್ಚಿನ ತಂಡ ಹಾಗೂ ನೆಚ್ಚಿನ ಆಟಗಾರರನ್ನ ನೋಡಲು ಬಂದ 11 ಮಂದಿ ಉಸಿರು ಚೆಲ್ಲಿದ್ರು. ಜೂನ್ 12, 2025 ಅಹಮದಾಬಾದ್ನಲ್ಲಿ ನಡೆದ ಭೀಕರ ವಿಮಾನ ದುರಂತದಲ್ಲಿ 274 ಮಂದಿ ಸಾವಿಗೀಡಾದರು. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ಈ ಅವಘಡ ಸಂಭವಿಸಿತ್ತು. ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದ 242 ಪ್ರಯಾಣಿಕರ ಪೈಕಿ 241 ಮಂದಿ ಮೃತಪಟ್ಟಿದ್ರು. ಓರ್ವ ಪ್ರಯಾಣಿಕ ಮಾತ್ರ ಪವಾಡ ಸದೃಶವಾಗಿ ಬದುಕುಳಿದಿದ್ದ. ಇನ್ನು ವಿಮಾನ ಮೆಡಿಕಲ್ ಹಾಸ್ಟೆಲ್ನ ಕಟ್ಟಡಕ್ಕೆ ಅಪ್ಪಳಿಸಿದ್ರಿಂದ ಊಟಕ್ಕೆ ಕುಳಿತಿದ್ದ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು, ಹಲವರಿಗೆ ಗಂಭೀರ ಗಾಯಗಳಾದವು. ಹೀಗಾಗಿ ಸಾವಿನ ಸಂಖ್ಯೆ 274ಕ್ಕೆ ಏರಿತ್ತು. ಇನ್ನು ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಮತ್ತೊಂದು ಘೋರ ದುರಂತಕ್ಕೆ ಸಾಕ್ಷಿ ಬರೆದಿದೆ. ದಿನದಿಂದ ದಿನಕ್ಕೆ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದ್ದು, ಈಗ ವಿಶ್ವದ ದೊಡ್ಡಣ್ಣ ಕೂಡ ಎಂಟ್ರಿ ನೀಡಿದೆ. ಹಳೆಯ ವೈರಿಗಳ ಯುದ್ಧದಲ್ಲಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇವೆ. ಇದು 3ನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯುತ್ತಾ ಕಾದು ನೋಡಬೇಕಿದೆ. 2019 ಹಾಗೂ 1918ನೇ ವರ್ಷದಲ್ಲಿ ಸಾಮ್ಯತೆ. 1918 ಹಾಗೂ 2019ರ ಕ್ಯಾಲೆಂಡರ್ನಲ್ಲಿ ಇದೇ ರೀತಿಯಾದ ಹೋಲಿಕೆ ಕಂಡು ಬಂದಿತ್ತು. ಕ್ಯಾಲೆಂಡರ್ ವರ್ಷ ಮಂಗಳವಾರದಿಂದ ಆರಂಭವಾಗಿ ಮಂಗಳವಾರವೇ ಕೊನೆಯಾಗ್ತಾ ಇದೆ. ಇವು ಸೇರಿದಂತೆ ಎಲ್ಲಾ ದಿನಾಂಕ, ವಾರಗಳು ಯಥಾವತ್ 101 ವರ್ಷಗಳ ಹಿಂದಿನ ಕ್ಯಾಲೆಂಡರ್ಗೆ ಹೋಲಿಕೆಯಾಗ್ತಾ ಇವೆ. ಹಾಗೆ 2 ವರ್ಷಗಳಲ್ಲಿಯೂ ಕೂಡ ಒಂದೇ ರೀತಿಯ ದುರಂತಗಳು ಸಂಭವಿಸಿವೆ. 1918ರ ಸ್ಪ್ಯಾನಿಷ್ ಫ್ಲೂ ಅನ್ನ ಅಧಿಕೃತವಾಗಿ 1918, 1920ರ ಇನ್ಫ್ಲೂಯೆನ್ಸ್ ಸಾಂಕ್ರಾಮಿಕ ಎಂದು ಕರೆಯಲಾಗುತ್ತೆ. ಇದು H1N1 ಇನ್ಫ್ಲೂಯೆನ್ಸಾ ಎ ವೈರಸ್ನಿಂದ ಉಂಟಾದ ಗಂಭೀರ ಜಾಗತಿಕ ಇನ್ಫ್ಲೂಯೆನ್ಸ್ ಸಾಂಕ್ರಾಮಿಕ ರೋಗವಾಗಿತ್ತು. ಇದು ವಿಶ್ವಾದ್ಯಂತ 50 ರಿಂದ 100 ಮಿಲಿಯನ್ ಜನರನ್ನ ಕೊಂದಿದೆ ಎಂದು ಅಂದಾಜಿಸಲಾಗಿದೆ. ಈ ಸಾಂಕ್ರಾಮಿಕ ರೋಗವು ಫೆಬ್ರವರಿ 1918ರಿಂದ ಏಪ್ರಿಲ್ 1920ರವರೆಗೆ ಇತ್ತು ಮತ್ತು ಬಹುತೇಕ ಎಲ್ಲ ದೇಶಗಳ ಮೇಲೆ ಪರಿಣಾಮ ಬೀರಿತ್ತು. 2ನೇ ಅಲೆಯ ಸಮಯದಲ್ಲಿ ಅತ್ಯಂತ ವಿನಾಶಕಾರಿ ಪರಿಣಾಮ ಬೀರಿತ್ತು. ಅದರಂತೆಯೇ 2019ರಲ್ಲಿ ಕಂಡುಬಂದ ಕೊರೋನಾ ವೈರಸ್ ಎಂಬ ಸಾಂಕ್ರಾಮಿಕ ರೋಗದಿಂದ ಲಕ್ಷಾಂತರ ಮಂದಿ ಜೀವ ಬಿಟ್ಟಿದ್ದಾರೆ.